ಎಲ್ಲರಿಗೂ ನಮಸ್ಕಾರ. ಹೆಂಗದಿರಿ? ಆರಾಮದಿರಿ ಅಂತ ಅಂದ್ಕೊತೀನಿ. ನಾನು ಆರಾಮದ ನೋಡ್ರಿ. ಇವತ್ತು ನಿಮ್ಗೆ ತೋರ್ಸಾಕತ್ತಿದ್ದು ನಾನು ಕೆಂಪು ಚಟ್ನಿ ಮಾಡೋದು ನೋಡ್ರಿ. ಅಷ್ಟು ಮೆಣಸಿನ್ಕಾಯಿ ತೊಗೊಂಬಂದಿದ್ರಲ್ರಿ ನಮ್ಮ ಮನೆಯವ್ರ ಸಂತೆಗಿಂದ. ಅವನ್ನ ಅಷ್ಟೂ ತುಂಬ ತೆಗೆದು ಇಟ್ಕೊಳತ್ತ ನೋಡ್ರಿ. ತುಂಬ ತೆಗೆದು ಇಟ್ಕೊಂಡು ಸ್ವಚ್ಛಾಗಿ ಅವನ್ನ ತೊಳಿಬೇಕ್ರಿ. ತೊಳೆದು ಆಮೇಲೆ ನೋಡ್ರಿ ಇಲ್ಲಿ ಎಷ್ಟು ಚಲೋ ಅದ ಓಸನ. ನಾನು ಭಾಳ ಏನು ತರಿಸಿದ್ದಿಲ್ರಿ, ಸ್ವಲ್ಪ ತರಿಸಿದ್ದೆ. ಒಂದು 1/4 kg ಅಷ್ಟು ತೊಗೊಂಬರ್ರಿ ಅಂದಿದ್ದೆ ನಮ್ಮ ಮನೆಯವ್ರಿಗೆ ಸಂತೆಗಿಂದ. ಅದ್ರಾಗ ಒಂದು ಸ್ವಲ್ಪ ಕೊಳ್ತಾ ಬಿಟ್ಟಿದ್ದು ನೋಡ್ರಿ ಅದ್ರೊಳಗೆ. ಇಲ್ಲಿ ನೋಡ್ರಿ ಹುರಿಯಾಕಿಟ್ಟನೀಗ. ಇಲ್ಲಿ ನೋಡ್ರಿ ಏನೇನು ಹಾಕ್ಬೇಕಂತೇಳಿ. ಉಪ್ಪು ತೊಗೊಂಡೇನ್ರಿ, ಬೆಳ್ಳುಳ್ಳಿ, ಇಲ್ಲಿ ಮೆಂತ್ಯಕಾಳು ಜೀರಿಗೆ ಹುರಿ ಇಟ್ಕೊಂಡನ್ರಿ, ಕರಿಬೇವ್ರಿ. ಈಗ ಅವನ್ನ ಸ್ವಲ್ಪ ಸಣ್ಣಕ್ಕೆ ರುಬ್ಬಿಕೊಂತ ನೋಡ್ರಿ. ಈಗ ಸ್ವಲ್ಪ ಹುರಿದಿರ್ತಾನಲ್ರಿ, ಹುರಿದಿದ್ದು ಸ್ವಲ್ಪ ಸಣ್ಣಕ್ಕೆ ರುಬ್ಕೋಬೇಕು ನೋಡ್ರಿ. ಅದನ್ನ ಪೌಡ್ರ್ ಮಾಡ್ಕೋಬೇಕು. ಈಗ ನೋಡ್ರಿ ಅದನ್ನ ಪೌಡ್ರ್ ಮಾಡ್ಕೊಳತ್ತ ನೋಡ್ರಿ. ಅದನ್ನ ಸಣ್ಣಕ್ಕೆ ಅದನ್ನ ಪೌಡ್ರ್ ಮಾಡ್ಕೊಂಡ್ರೆ ಏನಾಕತ್ತಂತಂದ್ರೆ ಚಟ್ನಿ ಮಾಡಾಕತ್ತಾಗ ದೌಡದ ಚಟ್ನಿ ಮಿಕ್ಸ್ ಆಕತ್ ನೋಡ್ರಿ. ಹುರಿದಿರ್ತಾವಲ್ರಿ ದೌಡ ಸಣ್ಣ ಆಗ್ಬಿಡ್ತೈತ್ರಿ. ಅದೇನು ದೌಡ ನೋಡ್ರಿ ಇಲ್ಲೇ ಸಾಕ್ರಿ. ಇಷ್ಟು ಸ್ವಲ್ಪ ಸಣ್ಣ ಯಾರು ಸಾಕ್ರಿ ನೋಡ್ರಿ. ಈಗ ನೋಡ್ರಿ ಎಲ್ಲ ಐಟಮ್ ಹಾಕತ್ತ ನೋಡ್ರಿ. ನಾನು ಹುರಿದಿಟ್ಟಿದ್ವು ಮೆಣಸಿನ್ಕಾಯಿ ಅವನ್ನೆಲ್ಲ ಒಂದೊಂದು ಅಷ್ಟನ್ನು ಹಾಕ್ಯಣಾಗತ್ತ ನೋಡ್ರಿ. ಅಷ್ಟನ್ನು ಹಾಕ್ಯಣಾಗತ್ತ ನೋಡ್ರಿ. ಅಂದ್ರೆ ಸ್ವಲ್ಪ ಎಣ್ಣೆನ ಹಾಕಿದ್ರಿ ಆಮೇಲೆ ಅವಾಗ ಹುರಿಯೋ ಮುಂದೆ ಎಣ್ಣೆ ಹಾಕಿದ್ರಿ ಏನಾಕತಿ ಅಂತಂದ್ರೆ ಒಂಥರ ಸ್ಮೆಲ್ಲು ಚೆನ್ನಾಗಿ ಬರ್ತೈತ್ರಿ. ಅದು ಚಟ್ನಿನೂ ಭಾಳ ಚಲೋ ಆಕತ್ ನೋಡ್ರಿ. ನೋಡ್ರಿ ಇಲ್ಲಿ ಬೆಳ್ಳುಳ್ಳಿ ಹಾಕಾಕತ್ತೀನಿ. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಇರ್ಬೇಕ್ರಿ. ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಇರ್ತಾವೆ ಈಗ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ರೀ. ಈಗ ನೀವು ಮತ್ತೆ ಹಾಕಿದ ಬಳಕ ಮತ್ತು ಸ್ವಲ್ಪ ಕಡಿಮೆ ಆದ್ರೆ ಮತ್ತೊಂದು ಸ್ವಲ್ಪ ಹಾಕಿ ಮಿಕ್ಸಿ ಮಾಡ್ಕೊಬೋದ್ರಿ. ಅದೇನಾಗಲ್ಲ. ಇಲ್ಲಿ ನೋಡ್ರಿ ಬೆಲ್ಲ ಹಾಕಾಕತ್ತೀನಿ. ಯಾಕಂದ್ರೆ ಇವು ಸ್ವಲ್ಪ ಮೆಣಸಿನ್ಕಾಯಿ ಸ್ವಲ್ಪ ಭಾಳ ಖಾರದವನ್ನಂತ ಅನ್ನಿಸ್ತು. ಈಗ ನೋಡ್ರಿ ಸ್ವಲ್ಪ ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕಾಕತ್ತೀನಿ. ಅದೇನು ಬೆಲ್ಲ ಜಾಸ್ತಿ ಆದರೆ ಏನಾಗಂಗಿಲ್ಲ ರೀ. ಎಷ್ಟು ಹಾಕಿದ್ರು ಸ್ವಲ್ಪ ಚಲೋ ಬರ್ತೈತೆ ರೀ. ಅದೇನು ಕಾರ್ಸ್ ಏನು ಅಷ್ಟೊಂದು ಇದಾಗಲ್ಲ. ಇಲ್ಲಿ ನೋಡ್ರಿ ಹುಣಸೆ ಹಣ್ಣಿನ ರಸ ಮಾಡಿ ಇಟ್ಕೊಂಡಿದ್ನಲ್ರಿ, ಹುಣಸೆ ರಸ ಹಾಕಾಕತ್ತೀನಿ. ಈಗ ಕರಿಬೇವು ಹಾಕತ್ತೀನಿ ನೋಡ್ರಿ. ನೋಡ್ರಿ ಈಗ ಮಿಕ್ಸಿ ಮಾಡಾಕತ್ತ ನೋಡ್ರಿ. ಈಗ ಅದನ್ನ ನಿಮ್ಗೆ ಚಟ್ನಿ ದೌಡ ಅಂದ್ರೆ ದೌಡ ಆಗಿಬಿಡೋದು ನೋಡ್ರಿ. ಅದು ಹುಣ್ಸೆಹಣ್ಣು ರಸ ಹಾಕಿರ್ತೇವಲ್ರಿ, ನೀರಂತೂ ಒಂದು ಸ್ವಲ್ಪನೂ ಹಾಕ್ಬಾರ್ದು ನೋಡ್ರಿ. ಹುಣ್ಸೆಹಣ್ಣಿನ ರಸ ಅಷ್ಟೇ ಸಾಕ್ರಿ. ಹುಣ್ಸೆಹಣ್ಣಿನ ರಸ ಬೆಲ್ಲ ಹಾಕಿರ್ತೇವಲ್ರಿ, ದೌಡ ಇದಾಗ್ಬಿಡ್ತೈತೆ ರೀ. ಅದು ಒಟ್ಟು ನೀರು ಮುಟ್ಟಿಸ್ಬಾರ್ದ್ರಿ. ನೀರು ಮುಟ್ಟಿಸ್ದಂಗಿದ್ರೆ ಚೆನ್ನಾಗಿ ಬರ್ತೈತಿ. ಇಲ್ಲಿ ನೋಡ್ರಿ ಚಟ್ನಿ ತೆಗಿಯಾಕತ್ತ ನೋಡ್ರಿ. ಈಗ ಚಟ್ನಿ ಆತ್ರಿ. ಈಗ ಅದು ಒಂದು ದಿವ್ಸ ಬಿಟ್ಟು ತಿಂದ್ರೆ ಭಾಳ ಚಲೋ ಆಕತ್ರಿ. ಅವತ್ತು ತಿಂದ್ವಿ ಅಂದ್ರೆ ಏನಾಕತಿ ಸ್ವಲ್ಪ ಖಾರ ಭಾಳ ಆಕತ್ರಿ. ಇದು ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದೈತೆ ಚಟ್ನಿ. ಅದು ನೋಡ್ರಿ. ನಿಮಗೆ ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ನಮಗೊಂದು ಸಬ್ಸ್ಕ್ರೈಬ್ ಕೊಡಿರಿ. ನೋಡ್ರಿ ಚಟ್ನಿ ಇಲ್ಲಿ ನೋಡ್ರಿ. ಸಾಯಂಕಾಲಕ್ಕೆ ಈ ನಮ್ಮ ಪಕ್ಕದ ಮನೆಯವರು ಗೀಬ್ದು ಹಾಲು ಕೊಟ್ಟಿದ್ರಲ್ರಿ, ಗಿಣ್ಣ ಮಾಡೇನ್ರಿ. ಅದನ್ನ ಮತ್ತು ಅನ್ನ ಸಾಂಬಾರು ಮತ್ತು ಶಾವಿಗೆ ಬಳಕಾಯಿ ಅಷ್ಟೇ ರೀ ಇವತ್ತಿನ ರಾತ್ರಿದು. ಬಾಯ್ ರೀ.